ಹಾಗಾದರೆ ಏನಿದು GPS? ಇದರ ಕಾರ್ಯವೈಖರಿಗಳೇನು, ಇದರ ಗುಣಲಕ್ಷಣಗಳೇನು? ಗುಯಿಲಿನ್ ಬಾರ್ರೆ ಸಿಂಡ್ರೋಮ್ ಅಂದರೆ GPS ಅಂದರೆ ಗುಯಿಲಿನ್ ಬಾರ್ರೆ ಸಿಂಡ್ರೋಮ್ ಹೆಸರಿನ ರೋಗ ಇದು. ಯಾವ್ಯಾವ ಮಾದರಿಯ ರೋಗಗಳು ಒಕ್ಕರಿಸ್ಕೊಳ್ತಾ ಇದ್ದಾವೆ ನೋಡಿ. ನರ ಸಂಬಂಧಿ ಸಮಸ್ಯೆ ಉಂಟು ಮಾಡ್ತವೆ ಇವು GPS. ಅತಿಸಾರ, ಜ್ವರ, ವಾಕರಿಕೆ, ವಾಂತಿ ಇದರ ಲಕ್ಷಣಗಳು. ಕಲುಷಿತ ನೀರು, ಕಲುಷಿತ ಆಹಾರ ಸೇವಿಸಿದರೆ ಖಂಡಿತವಾಗಲೂ ಕೂಡ ಈ GPS ಒಕ್ಕರಿಸ್ಕೊಳ್ಳುತ್ತೆ. ಮೊದಲು ನರಗಳನ್ನು ಆವರಿಸುವಂತಹ ವೈರಾಣು ಮೆದುಳಿಗೆ ತಟ್ಟುತ್ತೆ. ಬಹುಶಃ ಕೊರೋನಾಕ್ಕಿಂತ ಭಾಳ ಡೇಂಜರ್ ಅಂತ ಕಾಣಿಸುತ್ತೆ ಇದು. ಕೈಕಾಲುಗಳಿಗೆ ಇದ್ದಕ್ಕಿದ್ದಂತೆ ಸ್ಟ್ರೋಕ್ ಹೊಡೆಯುತ್ತೆ. ನೋಡಿ ಎಷ್ಟು ಡೇಂಜರ್ ಇದೆ ಅಂದರೆ ನಡೆಯೋಕ್ಕೂ ಆಗಲ್ಲ, ಅಷ್ಟರ ಮಟ್ಟಿಗೆ ವೀಕ್ ಮಾಡುತ್ತೆ ಈ GPS. ಈಗಾಗಲೇ ಮಹಾರಾಷ್ಟ್ರದಲ್ಲಿ ತುರ್ತು ಆರೋಗ್ಯ ಪಡೆ ಕೂಡ ಈಗಾಗಲೇ ರಚನೆ ಕೂಡ ಮಾಡಿದ್ದಾರೆ. ಸಾಕಷ್ಟು ಆತಂಕ ಎದುರಾಗ್ತಾ ಇದೆ. ಗುಯಿಲಿನ್ ಬಾರ್ರೆ ಸಿಂಡ್ರೋಮ್ ಹೆಸರಿನ ರೋಗ ಇದು. ಗುಯಿಲಿನ್ ಬಾರ್ರೆ ಸಿಂಡ್ರೋಮ್ ಅಂತ ನರ ಸಂಬಂಧಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ನೇರವಾಗಿ ಮೆದುಳಿಗೆ ಆವರಿಸ್ಕೊಳ್ಳುತ್ತೆ, ಮೆದುಳಿಗೆ ಒಕ್ಕರಿಸ್ಕೊಳ್ಳುತ್ತೆ. ಮುಖ್ಯವಾಗಿ ಅತಿಸಾರ, ಜ್ವರ, ವಾಕರಿಕೆ, ವಾಂತಿ ಇದರ ಗುಣಲಕ್ಷಣಗಳು ಅಂತ ಗೊತ್ತಾಗ್ತಾ ಇದೆ. ಯಾರಿಗಾದರೂ ಈ ಥರ ಸಮಸ್ಯೆಗಳು ಬಂದರೆ, ಈ ಥರ ರೋಗ ಲಕ್ಷಣ ಬಂದರೆ, ವಾಂತಿ ಆಗ್ತಾ ಇದ್ರೆ, ಅತಿಸಾರ ಆಗ್ತಾ ಇದ್ರೆ, ಹೊಟ್ಟೆ ನೋವು ಆಗ್ತಾ ಇದ್ರೆ, ನರ ಸಂಬಂಧಿ ಕಾಯಿಲೆಗಳೇನಾದರೂ ಮತ್ತೆ ನೋವು ಕಾಣಿಸ್ಕೊಳ್ತಾ ಇದ್ರೆ ನೀವು ತೋರಿಸ್ಕೊಳ್ಳೋದು ಒಳ್ಳೆಯದು. ಕೈಕಾಲುಗಳಿಗೆ ಇದ್ದಕ್ಕಿದ್ದಂತೆ ಸ್ಟ್ರೋಕ್ ಕೂಡ ಹೊಡೆಯುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ನಡೆಯೋಕ್ಕೂ ಕೂಡ ಆಗಲ್ಲ. ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸ್ತಾ ಹೋಗುತ್ತೆ ಈ GPS ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪುಣೆಗೆ GPS ಎಂಟ್ರಿ ಕೊಟ್ಟಿದ್ದು ಹೇಗೆ? ಹಾಗಾದರೆ ಮಹಾರಾಷ್ಟ್ರ, ಪುಣೆ ಎಲ್ಲವೂ ಕೂಡ ನಮ್ಮ ನೆರೆಯ ರಾಜ್ಯಗಳು. ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುವಂತಹ ಶಕ್ತಿ ಇದೆ ಈ GPSಗೆ. ಪುಣೆಗೆ GPS ಎಂಟ್ರಿ ಕೊಟ್ಟಿದ್ದು ಹೇಗೆ? ಹಾಗಾದರೆ ನಮ್ಮ ದೇಶಕ್ಕೆ ಬಂದಿದ್ದು ಹೇಗೆ? ಹಾಗಾದರೆ ಮಹಾರಾಷ್ಟ್ರ ಆರೋಗ್ಯ ಇಲಾಖೆಗೆ ಈ GPS ಸವಾಲಾಗಿದೆ. ಪುಣೆಗೆ BGS ಬಂದಿದ್ದು ಹೇಗೆ ಅಂತ ಈಗ ಸಂಶೋಧನೆಗೆ ಮುಂದಾಗ್ತಾ ಇದ್ದಾರೆ. ಬರೀ GPS ಅಲ್ಲ, ಕೊರೋನಾ ಕಂಡುಹಿಡಿಯೋದೇ ಒಂದು ದೊಡ್ಡ ಸವಾಲಾಗಿತ್ತು ವೈದ್ಯ ಲೋಕಕ್ಕೆ. ವಯಸ್ಕರಲ್ಲೇ ಹೆಚ್ಚು ಕಾಣಿಸಿಕೊಳ್ತಾ ಇದೆ ಈ GPS. ವಿಶ್ವ ಆರೋಗ್ಯ ಸಂಸ್ಥೆಯಿಂದಲೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಕೊರೋನಾ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ, ಕೈಗೆ ಸಿಗ್ತಾ ಇರಲಿಲ್ಲ. ಬರೀ ರೋಗ ಲಕ್ಷಣಗಳಿಂದನೇ ಇದು ಕೊರೋನಾ ಬಂದಿದೆ. ಕೊರೋನಾದ ನಂತರ ಬಂದಂತಹ ಹಲವಾರು ಉಪತಳಿಗಳು ಮನುಷ್ಯರಿಗೆ ಆವರಿಸ್ಕೊಳ್ತಾ ಹೋಯಿತು. ಯಾವುದಾದ್ರೂ ಒಂದು ವೈರಸ್ ಕಣ್ಣಿಗೆ ಕಾಣಿಸ್ತಾ, ಒಂದಾದರೂ ಕೈಗೆ ಸಿಗ್ತಾ, ಯಾವುದೇ ಒಂದು ಕೈಗೆ ಸಿಗದೇನೆ, ಕಣ್ಣಿಗೆ ಕಾಣಿಸ್ದೇ ಮನುಷ್ಯನ ದೇಹದ ಒಳಗಡೆ ಎಂಟ್ರಿ ಕೊಟ್ಟು ಆಟ ಆಡ್ತಾ ಇದ್ವು. ಅದು ವೈದ್ಯ ಲೋಕಕ್ಕೆ, ಜೊತೆಗೆ ವಿಜ್ಞಾನಿಗಳಿಗೂ ಒಂದು ಸವಾಲಾಯಿತು. ಕೊರೋನಾ ನಂತರ ಬಂದಂತಹ ಹಲವಾರು ವೈರಸ್ಗಳು. ಈಗ ಇತ್ತೀಚೆಗೆ ನಾವು HMPV ವೈರಸ್ ಬಗ್ಗೆ ಮಾತಾಡ್ತಾ ಇದ್ವಿ. HMPV ಮಕ್ಕಳನ್ನೇ ಕಾಡಿಸ್ತು. ಬೆಂಗಳೂರಿನಲ್ಲೂ ಕೂಡ 2 ತಿಂಗಳು ಮಗುಗೆ, 6 ತಿಂಗಳು ಮಗುಗೆ ಎಲ್ಲ ಕೂಡ ಕಾಟ ಕೊಡ್ತು. ಈಗ ಮತ್ತೊಂದು ಹೊಸ GPS ಅಂತ ಬರ್ತಾ ಇದೆ.